ಇಲ್ಲ ನೋಡುವ ಏನಾದರೂ ಅವಕಾಶ ಇದ್ರಿ ಅಂತಂದ್ರು. ಚೇರ್ಮನ್ಶಿಪ್ ಕೊಟ್ಟರು ನಾನು ಹಿಂದೆ ಸರಿಯೋ ಮಾತಿಲ್ಲ, ಯಾವ ನಿಗಮ ಕೊಟ್ಟರು ಸರಿಯೋ ಮಾತಿಲ್ಲ. ನಾನು ಹಾಕಿದ್ದೀನಿ, ಗೆಲ್ಲಿಸ್ತಾರೆ ಸೋಲಿಸ್ತಾರೆ ಜನಕ್ಕೆ ಬಿಟ್ಟಿದ್ದು, ಸಮುದಾಯಕ್ಕೆ ಬಿಟ್ಟಿದ್ದು. ಅಲ್ಟಿಮೇಟ್ಲಿ ನಾನು ಲಾಸ್ಟ್ ರಿಸಲ್ಟ್ ನೋಡೋಣ, ಯಾರು ಬಂದರೂ ಮಾತಾಡ್ತೀನಿ. ಹಿಂದೆ ಸರಿಯೋ ಟಾಪಿಕ್ ಇಲ್ಲ, ನೆಗೋಸಿಯೇಷನ್ ಟಾಪಿಕ್ ಇಲ್ಲ, ಅದ್ರ ಬಗ್ಗೆ ಯಾವ ಸ್ಟೇಟ್ಮೆಂಟು ಇಲ್ಲ ಸರ್. ಒಂದು ಯೋಚನೆ ಇತ್ತು, ಕಾಂಗ್ರೆಸ್ ಬಿಜೆಪಿ ಅನ್ನೋದು ಒಂದು ಬೇರೆ ಇತ್ತು. ಬಟ್ ಏನು ಯುವಕರು ನನ್ನ ಹತ್ರ ಬರ್ತಾ ಇದಾರಲ್ಲ, ಎಲ್ಲ ಸಮುದಾಯದವರು ನನಗೇನು ಸಪೋರ್ಟ್ ಮಾಡೋದು ಇದು ಅನ್ಸುತ್ತೆ. ಜನರಿಗೆ ಒಂದು ಚೇಂಜ್ ಬೇಕು ಅಂತ ಹೇಳಿ ಒಂದು ದಿವಸ ನಾನು ಫಸ್ಟ್ ಅಪ್ಲಿಕೇಶನ್ ಹಾಕಿದಾಗ ಅಲ್ಲಿ ಕ್ಲೋಸ್, ಅದು ವಾಪಸ್ ತಗೊಳ್ಳೋ ಮಾತಿಲ್ಲ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಚುನಾವಣಾ ಕಣ ರಂಗೇರಿರ್ತಕ್ಕಂಥದ್ದು. ಒಂದು ಕಡೆ ಕಾಂಗ್ರೆಸ್ನವ್ರಿಗೆ ಬಂಡಾಯದ ಬಿಸಿ ಈಗಾಗಲೇ ಸಾಕಷ್ಟು ಜೋರಾಗಿನೇ ತಡ್ತಾ ಇದೆ. ಯಾಕಂದರೆ ಒಂದು ಕಡೆ ಬಿಸಿ ತುಪ್ಪುವಂಥ ಈಗಾಗಲೇ ಸ್ವತಂತ್ರ ಅಭ್ಯರ್ಥಿ ಖಾದರ್ ಆದಿಲ್ ಪಾಷಾ ಅಂಥೇಳಿ ಈಗಾಗಲೇ ಕಾಂಗ್ರೆಸ್ನವರು ಮನವೊಲಿಸಲಿಕ್ಕೆ ಬಂದಿದ್ದರು. BK ಸಂಗಮೇಶ್ ಅಂತೇಳಿ ಭದ್ರಾವತಿ ಶಾಸಕರು. ಏನು ಚರ್ಚೆ ಆಯಿತು ಅಂತೇಳಿ ಈಗಾಗಲೇ ಅಭ್ಯರ್ಥಿ ಅವ್ರನ್ನ ಕೇಳೋಣ. ಸರ್, ಏನು ಚರ್ಚೆ ಆಯಿತು, ಎಷ್ಟು ಗಂಟೆಗೆ ಬಂದರು ಸರ್, ಯಾರ ಜೊತೆ ಏನು ಮಾತುಕತೆ ಆಯಿತಾ ಸರ್, ಏನಾಯ್ತು ಸರ್? ಇಲ್ಲ, ಸಾಯಂಕಾಲ ಬಂದಿದ್ದರು, ಬಂದು ಅದೇ ಡಿಸ್ಕಷನ್ ಮಾಡಿದರು. ಹಿಂಗಿಲ್ಲ, ಹಿಂಗೆ ಆಗ್ತಾಯಿದೆ, ಏನೇನು ಬೆಳವಣಿಗೆ ಇದೆ, ಏನೇನು ಮಾಡಿದೀಯ ಅಂತ ಕೇಳಿದರು. ಇಲ್ಲ ಹಿಂಗೆ ಆಗಿದೆ, ಡೆವಲಪ್ಮೆಂಟು ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಅಂತಂದರು. ಇಲ್ಲ ಸುಮ್ಮನೆ ಯಾಕೆ ಇದು ಮಾಡ್ಕೊಳ್ತೀವಿ, ಹಠ ಮಾಡಬೇಡ ಅಂತ ಅಂದರು. ಇಲ್ಲ ಅದ್ರ ಬಗ್ಗೆ ಇಲ್ಲ, ನಾನು ಕೆಲವು ನೋಡಿದ್ದೀನಿ ಅಂತ ಹೇಳಿದೆ. ನಾನು ಹೇಳಿದ್ದಕ್ಕೆ ಇಲ್ಲ ನೋಡುವ ಏನಾದರೂ ಅವಕಾಶ ಇದ್ರಿ ಅಂತಂದರು. ಇಲ್ಲ ಅದಕ್ಕೆ ನಾನೇ ಮುಂಚಿತವಾಗಿ ಹೇಳಿಬಿಟ್ಟೆ, ಯಾವ ಚೇರ್ಮನ್ಶಿಪ್ ಕೊಟ್ಟರು ನಾನು ಹಿಂದೆ ಸರಿಯೋ ಮಾತಿಲ್ಲ, ಯಾವ ನಿಗಮ ಕೊಟ್ಟರು ಸರಿಯೋ ಮಾತಿಲ್ಲ, ಯಾವ ವಿಚಾರ ಟಾಪಿಕ್ ಕೊಟ್ಟರು ನನಗೆ ಹಿಂದೆ ಸರಿಯೋ ಮಾತಿಲ್ಲ. ನಾನು ಹಾಕಿದ್ದೀನಿ, ಗೆಲ್ಲಿಸ್ತಾರೆ ಸೋಲಿಸ್ತಾರೆ ಜನಕ್ಕೆ ಬಿಟ್ಟಿದ್ದು, ಸಮುದಾಯಕ್ಕೆ ಬಿಟ್ಟಿದ್ದು ಅಂತ ಹೇಳಿದೆ ಸರ್. ಅಂದರೆ ಸರ್, ಎಲ್ಲೊಂದು ಕಡೆ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರು ಕೂಡ ತಮ್ಮ ಜೊತೆ ಮಾತಾಡಿದ್ರು ಅಂತೇಳಿ ಒಂದು ಸುದ್ದಿ ಸರ್. ಆಮೇಲೆ ನಾಳೆ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಮ್ಮೆ ತಮ್ಮ ಜೊತೆ ಮಾತನಾಡ್ತಾರೆ ಅಂತೇಳಿ ಒಂದು ಸುದ್ದಿ ಸರ್. ಹೇಗೆ ಸರ್, ಯಾರಾದರೂ ಗೊತ್ತಿಲ್ಲ ಸರ್, ಮಾತಾಡಲಿ ಸರ್, ಹಿರಿಯರಿದ್ದಾರೆ, ನಾವು ಗೌರವ ಕೊಟ್ಟು ಮಾತಾಡಬೇಕು, ಯಾರಾದರೂ ಇರಲಿ. ನಮಗೊಂದು ಅವಕಾಶ ಸಿಗುತ್ತೆ ಅವ್ರಿಗೆ ಮಾತಾಡೋಕ್ಕೆ. ಬಿಟ್ಟರೆ ನಾನು ಜನರ ಕಡೆ ಇದ್ದೀನಿ, ಪಬ್ಲಿಕ್ನಲ್ಲಿದ್ದೀನಿ, ಯುವಕರು ಜೊತೆಗಿದ್ದೀನಿ, ಸಮುದಾಯದ ಜೊತೆಗಿದ್ದೀನಿ, ಅಹಿಂದ ನಾಯಕರು ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಅಲ್ಟಿಮೇಟ್ಲಿ ನಾನು ಲಾಸ್ಟ್ ರಿಸಲ್ಟ್ ನೋಡೋಣ. ಅಂದರೆ ಸರ್, ಈಗಾಗಲೇ ಅಹಿಂದ ಅಂಥೇಳಿ ಸಾಕಷ್ಟು ತಾವು ಕೂಡ ಹೇಳ್ತಾ ಇದ್ರಿ. ಅಹಿಂದ ನಾಯಕರಾದಂಥ ಈಗ ಸಿದ್ದರಾಮಯ್ಯ ಅವರಾಗಲಿ, ಈಗಾಗಲೇ ನಾಳೆ DK ಶಿವಕುಮಾರ್ ಅವರು ಕೂಡ ದಾವಣಗೆರೆಗೆ ಬರ್ತಾ ಇದ್ದಾರೆ. ಇಲ್ಲೊಂದು ಕಡೆ ತಮ್ಮನ್ನ ಕರೆಸಾಗಲಿ, ತಾವು ಏನಾದರೂ ಮಾತುಕತೆ ಮಾಡಿದರೆ ತಾವೇನಾದರೂ ಹಿಂದೆ ಸರ್ಕೊಳ್ಳುವಂಥ ಏನಾದರೂ ನಿರ್ಧಾರ ಮಾಡುವಂಥ? ಇಲ್ಲ ಸರ್, ಅದು ಹಿಂದೆ ಸರಿಯೋ ಒಂದು ಟಾಪಿಕೇ ಇಲ್ಲ ನನ್ನ ಹತ್ರ. ಯಾರು ಬಂದರೂ ಮಾತಾಡ್ತೀನಿ, ಹಿಂದೆ ಸರಿಯೋ ಟಾಪಿಕೇ ಇಲ್ಲ, ನೆಗೋಸಿಯೇಷನ್ ಟಾಪಿಕ್ ಇಲ್ಲ, ಅದ್ರ ಬಗ್ಗೆ ಯಾವ ಸ್ಟೇಟ್ಮೆಂಟು ಇಲ್ಲ ಸರ್. ಈಗಾಗಲೇ ಕಾಂಗ್ರೆಸ್ನ ಅಭ್ಯರ್ಥಿ ಆದಂಥ ಸಮರ್ಥ ಅವ್ರ ತಂದೆಯವರು ಮಲ್ಲಿಕಾರ್ಜುನ ಅವರೇನೋ ಮಾತಾಡಿದ್ರಂತ? ಇಲ್ಲ ಸರ್, ನನಗೇನು ಮಾತಾಡಿಲ್ಲ. ಅವ್ರಿಗೇನಾದರೂ ಬಂದಿರಬೇಕು, ಏನಾದರೂ ಸಂಗಣ ಅವರಿಗೆ, ಬಟ್ ನನಗೇನಾದ್ರ ಬಗ್ಗೆ ವಿಚಾರ ಇಲ್ಲ ಸರ್. ಓಕೆ ಸರ್, ಅಂದರೆ ಈಗ ತಾವು ಕೂಡ ಹೇಳಿದ್ರಿ ಸರ್, ಅಂದರೆ ಈಗೇನಾದರೂ ತಮಗೆ ಏನು ಭರವಸೆ ಕೊಟ್ಟರೆ ಸರ್, ಈ ರೀತಿ ಮಾಡ್ತೇವೆ ಮುಂದಿನ ದಿನಮಾನಗಳು? ಯಾಕಂದರೆ ತಮ್ಮ ತಂದೆಯವರು ಕೂಡ ಸಾಕಷ್ಟು ವರ್ಷ ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡಿದ್ದರು. ಹೀಗಾಗಿ ತಮಗೆ ಸಾಕಷ್ಟು ಕಾಂಗ್ರೆಸ್ ಅಂದರೆ ನಿಮ್ಮ ತಂದೆಯವ್ರ ಜೊತೆ ಒಡನಾಡ ಜಾಸ್ತಿ. ಹೀಗಾಗಿ ಏನಾದರೂ? ಇಲ್ಲ, ಹಂಗೇನಿಲ್ಲ. ಮುಂಚೆ ಇಲ್ಲ, ಇವಾಗ ಗೊತ್ತಲ್ಲ, ಇವಾಗ ಯಾರಾದರೂ ತಕ್ಕಡ್ರಿ ಮಾಡಿರಿ ಅಂತಂದರೆ ಅದೇ ಚೇರ್ಮನ್ ಕೊಡ್ತೀವಿ, ಬೋರ್ಡ್ ಕೊಡ್ತೀವಿ ಅನ್ನೋ ಟಾಪಿಗೆ ಬರುತ್ತಲ್ಲ. ಸೊ ಅವ್ರು ಟಾಪಿಕ್ ಹೇಳೋಕ್ಕಿಂತ ಮುಂಚೆ ನಾನೇ ಟಾಪಿಕ್ ಹೇಳಿಬಿಟ್ಟೆ. ಇಲ್ಲ ಅದೆಲ್ಲ ಹಿಂಗಿದ್ರು ನನಗೆ ಯಾವ್ದು ಏನು ಕೊಟ್ಟರು ನನಗೆ ಹಿಂದೆ ಸರಿಯೋ ಮಾತೇ ಇಲ್ಲ ಅಂತ ಹೇಳಿ. ಯಾಕೆ ಸರ್ ಇಷ್ಟು ಅಂದರೆ ಬಂಡಾಯ ಎದ್ದಿರ್ತಕ್ಕಂಥದ್ದು? ಕಾಂಗ್ರೆಸ್ಗೆಲ್ಲೋ ಒಂದು ಕಡೆ ಈಗಾಗಲೇ ಸಾಕಷ್ಟು ಒಂದು ಕಡೆ ಅವ್ರಿಗೆ ಅನಿಸ್ತಾ ಇದೆ. ಇವಾಗ ನಾವು ಕೂಡ ಕೇಳಿದ್ವಿ, ಈಗ ಮುಂಚೆ ತಮಗೆ ಇದು ನಿರ್ಧಾರ ಗೊತ್ತಾಗಲಿಲ್ವ, ಅಂದರೆ ಇವಾಗ ಬರ್ತದೆ ಲೇಟ್ ಆಯ್ತು ಅಂತ ಕೇಳಿದ್ವಿ. ನನಗೆ ಅವ್ರಿಗೆ ಅಂದರೆ ಅವ್ರು ಕೇಳಿದ್ವಿ. ಯಾಕಂದರೆ ಎಲ್ಲೋ ಒಂದು ಕಡೆ ಈಗ ನಾಮಿನೇಷನ್ ವಾಪಸ್ ತೆಗೆದುಕೊಳ್ಳುವಂಥದ್ದು ಡೇಟ್ ಮುಗಿದೋಯ್ತು. ಎಲ್ಲೊಂದು ಕಡೆ ಇವಾಗ ಅವ್ರಿಗೆ ಬಿಸಿ ತಡ್ತಾ ಇದೆಯಾ ಅಂತ ಗೊತ್ತಿಲ್ಲ ನನಗಂತೂ. ಇವಾಗ ಯುವಕರು, ಸಮುದಾಯದವರು, ಅಹಿಂದ ನಾಯಕರು ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ, ಮುಂದೆ ಬರ್ತಾ ಇದ್ದಾರೆ, ವಾಲಂಟ್ರಿಯಾಗಿ ಬರ್ತಾ ಇದ್ದಾರೆ. ನಾನು ಒಂದು ಯೋಚನೆ ಇತ್ತು, ಕಾಂಗ್ರೆಸ್ BJP ಅನ್ನೋದು ಒಂದು ಬೇರೆ ಇತ್ತು. ಬಟ್ ಏನು ಯುವಕರು ನನ್ನ ಹತ್ರ ಬರ್ತಾ ಇದಾರಲ್ಲ, ಎಲ್ಲ ಸಮುದಾಯದವರು ನನಗೇನು ಸಪೋರ್ಟ್ ಮಾಡೋದು ಇದು ಅನಿಸುತ್ತೆ. ಜನರಿಗೆ ಒಂದು ಚೇಂಜ್ ಬೇಕು ಅಂತ ಹೇಳಿ. ಸೊ ಆಗ ಆ ಚೇಂಜ್ ನಾನು ಆಗ್ತೀನಿ ಅಂತ ಹೇಳಿ ನನಗೆ 100% ಗ್ಯಾರಂಟಿ ಇದೆ. ಅಂದರೆ ಈಗಾಗಲೇ ಯುವಕರು ತಾವು ನೋಡ್ತಾ ಇದ್ದೀರಿ, ಸಾಕಷ್ಟು ಅಬ್ಬರದ ಪ್ರಚಾರ ಕೂಡ ಮಾಡ್ತಾ ಇದ್ದೀರಿ ಕ್ಷೇತ್ರದಲ್ಲಿ. ಹೇಗಿದೆ ಸರ್ ರೆಸ್ಪಾನ್ಸು? ಇಲ್ಲ, ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಅವರು ಬಯಸ್ತಾ ಇರೋದಕ್ಕೆ ನಾನು ಕರೆಕ್ಟಾಗಿ ಬಂದಿರೋದಕ್ಕೆ ನನಗಿರೋ ನಾಲೆಡ್ಜಿಗೆ ಕರೆಕ್ಟಾಗಿ ಮ್ಯಾಚಿಂಗ್ ಆಗ್ತಾಯಿದೆ ಸರ್. ಅದು ಓಕೆ, ಅವು ಅಂದರೆ ದಿಟ್ಟ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ರಿ, ಯಾವರೇ ಬೇಕಾದವ್ರು ಬಂದು ಮಾತಾಡಿದ್ರು ಕೂಡ ಹಿಂದೆ ಸರಿಯಲ್ಲ ಅಂತ? ಒಂದು ದಿವಸ ನಾನು ಫಸ್ಟ್ ಅಪ್ಲಿಕೇಶನ್ ಹಾಕಿದಾಗ ಅಲ್ಲಿ ಕ್ಲೋಸ್, ಅದು ವಾಪಸ್ ತಗೊಳ್ಳೋ ಮಾತಿಲ್ಲ. ಹಾಕಿದ್ದೀನಿ ಅಂದರೆ ಮುಗೀತದು. ನಾನು ಹೆಂಗಿದ್ದೀನಿ ಅಂತ ಹೇಳಿ ಸಂಗಣ್ಣವರಿಗೂ ಗೊತ್ತು, ಹಠ ಮನುಷ್ಯ ಅಂತ ಹೇಳಿ. ಸೊ ಹಾಗಾಗಿ ಒಂದು ಸತಿ ಮುಟ್ರೆ ನಾನು ಮುಗೀತದು, ಅದು ಕ್ಲೋಸೇ. ಅಂದರೆ ತಮ್ಮ ತಂದೆಯವ್ರ ಜೊತೆ ಏನಾದರೂ ಮನವೊಲಿಕೆ ಮಾಡಿ ತಮ್ಮ ತಂದೆಯವ್ರ ಕಡೆಯಿಂದ ಹೇಳಿಸಿದ್ರೆ? ಸರ್, ಯಾರು ಹೇಳಿದ್ರು ನಾನು ಕೇಳೋನಲ್ಲ ಸರ್. ನನ್ನದೇ ಸಿಸ್ಟಮ್ ಬೇರೆ ಇದೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಕರ್ನಾಟಕ ಟಿವಿ ಥ್ಯಾಂಕ್ ಯು ಸರ್. ಇದಿಷ್ಟು ಆದಿಲ್ ಖಾದರ್ ಭಾಷಾ ಅವರು ಮಾತಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ಯಗಿರಿ, ಕರ್ನಾಟಕ ಟಿವಿ, ದಾವಣಗೆರೆ.
ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.